ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ತುಂಬಾ ಈಸಿಯಾಗಿ ಟೇಸ್ಟಿಯಾಗಿ ಹೆಲ್ದಿಯಾಗಿರುವಂತಹ ಒಂದು ಸ್ವೀಟ್ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬಾಯಲ್ಲಿಟ್ಟರೆ ಬೆಣ್ಣೆಯಂತೆ ಕರಗುವಂತಹ ತಮಿಳುನಾಡಿನ ಸ್ಪೆಷಲ್ ಸ್ವೀಟ್ ರೆಸಿಪಿ ಅಂತಲೇ ಹೇಳ್ಬೋದು. ಅಲ್ಲಿಯೂ ತುಂಬಾ ವಿಶೇಷವಾಗಿರುವಂತಹ ಒಂದು ರೆಸಿಪಿ ಇದು. ಸೊ ಅದನ್ನು ನಾವು ಕೂಡ ಮನೆಯಲ್ಲಿ ತುಂಬಾ ಹೆಲ್ದಿಯಾಗಿರುವಂತಹದ್ದು. ಸೊ ಅದು ಹೇಗೆ ತಯಾರಿಸೋದು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ನಾನಿಲ್ಲಿ 1 ಕಪ್ಪು ಹೆಸರು ಬೇಳೆಯನ್ನು ತಗೊಳ್ತಾ ಇದ್ದೀನಿ. ಬೇಳೆಯನ್ನು ಒಂದು ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ. ಇದನ್ನು ಒಂದು 2 ಸಲ ಚೆನ್ನಾಗಿ ನೀರನ್ನು ಹಾಕಿ ಇದನ್ನು ವಾಶ್ ಮಾಡಿ ತಗೊಳ್ಳೋಣ. ಫ್ರೆಂಡ್ಸ್, ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡೋದಂತೂ ಮರಿಬೇಡಿ. ಓಕೆ, ಈಗ ನೋಡ್ಬೋದು ನೀವು ಈ ಹೆಸರು ಬೇಳೆನ ನಾನು ಒಂದು 2 ಸಲ ಚೆನ್ನಾಗಿ ನೀರಲ್ಲಿ ತೊಳೆದಿದ್ದೀನಿ. ಅದಾದ ನಂತರ ಯಾವ ಕಪ್ಪಿನಲ್ಲಿ ನಾವು ಹೆಸರು ಬೇಳೆಯನ್ನು ತೊಗೊಂಡಿದ್ದೀವಲ್ಲ ಅದೇ ಕಪ್ಪಿನ ಅಳತೆಯಲ್ಲಿ ನಾವು ನೀರನ್ನು 3 ಕಪ್ಪು ನೀರನ್ನು ಹಾಕ್ಕೊಳ್ಬೇಕಾಗುತ್ತೆ. ನೋಡ್ಬೋದು ನೀವು ಅದೇ 1 ಕಪ್ ಹೆಸರು ಬೇಳೆಗೆ 3 ಕಪ್ಪು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೀರನ್ನು ಹಾಕಿದ ನಂತರ ಒಂದು ಸಲ ಕೈ ಆಡಿಸಿ ಇದಕ್ಕೆ. ಅದಾದ ನಂತರ ನೀವು ಬೇಕು ಅಂದರೆ ಇದಕ್ಕೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಏನಾದರೂ ಹಾಕ್ಕೊಳ್ಬೋದು. ಸೊ ನಾನೇನು ಕೂಡ ಹಾಕ್ಕೊಳ್ತಾ ಇಲ್ಲ. ಈಗ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ನಾವು ಇಲ್ಲಿ ಒಂದು 2 ರಿಂದ 3 ವಿಷಲ್ಸ್ ಮಾಡ್ಕೊಳ್ಳೋಣ. ಓಕೆ, ಸಾಕಾಗುತ್ತೆ, 3 ವಿಷಲ್ ಆಗಲಿ ಅದು. ನಂತರ ಇಲ್ಲಿ ಒಂದು ಸಣ್ಣ ಪ್ಯಾನ್ ತೊಗೊಂಡಿದ್ದೀನಿ. ಇದಕ್ಕೆ ಬೆಲ್ಲವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸೊ ರುಚಿಗೆ ತಕ್ಕಷ್ಟು ನೋಡಿಕೊಂಡು ಬೆಲ್ಲವನ್ನು ಸೇರಿಸ್ಕೊಳ್ಳಿ. ತುಂಬಾ ಈಸಿಯಾಗಿರುವಂತಹ ರೆಸಿಪಿ ಫ್ರೆಂಡ್ಸ್. ಖಂಡಿತವಾಗ್ಲೂ ಇದನ್ನು ಸ್ಟೋರ್ ಮಾಡಿ ಕೂಡ ಇಡ್ಬೋದು ನೀವು. ನಂತರ ಬೆಲ್ಲ ಹಾಕಿದ ನಂತರ ಇಲ್ಲಿ ನಾನು ಅಳತೆಯಲ್ಲಿ ಹೇಳೋದಾದರೆ 1 ಕಪ್ ಅಥವಾ 1/4 ಕಪ್ ಆಗುವಷ್ಟು ಬೆಲ್ಲ ಇಷ್ಟನ್ನು ಹಾಕಿ 1 ಕಪ್ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಬೆಲ್ಲ ಕರಗಲಿ ಅನ್ನೋದಕ್ಕೆ ಅಷ್ಟೇ. ನಂತರ ಒಂದು 3 ವಿಷಲ್ಸ್ ಆದ ನಂತರ ಬೇಳೆಯನ್ನು ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ನೀಟಾಗಿ ಬೆಂದಿದೆ ಅಂತ. ನೋಡ್ತಾ ಇದ್ದೀರಲ್ಲ, ಪೂರ್ತಿ ನೀರು ಥರ ಪೂರ್ತಿ ಮ್ಯಾಶ್ ಆಗೋ ಥರ ಅಂತೂ ಬೇಯಿಸ್ಕೊಬೇಡಿ. ಸ್ವಲ್ಪ ತರಿತರಿಯಾಗಿರಬೇಕು, ಆಯಿತಾ? ಸ್ವಲ್ಪ ಅಂದರೆ ಪೂರ್ತಿಯಾಗಿ ನುಣ್ಣಗೆ ಪೇಸ್ಟ್ ಆಗೋ ಥರ ಮಾಡ್ಕೋಬೇಡಿ, ಸ್ವಲ್ಪ ತರಿತರಿಯಾಗಿ ಇರಲಿ. ನೋಡ್ಬೋದು ಈ ರೀತಿಯಾಗಿ ಇರಬೇಕು. ಓಕೆ, ಯಾಕೆಂದರೆ ನಾವು ಬೇಯಿಸ್ತೀವಿ ಮತ್ತೆ ನಾವು ಎಲ್ಲದನ್ನು ಹಾಕಿ ಬೇಯಿಸ್ತೀವಲ್ಲ, ಆಗ ನಮಗೆ ಪರ್ಫೆಕ್ಟ್ ಅದಕ್ಕೆ ಬಂದುಬಿಡುತ್ತದು. ಅದಾದ ನಂತರ ಒಂದು ಪ್ಯಾನಿಗೆ ತುಪ್ಪವನ್ನು ಹಾಕ್ಕೊಳ್ಳೋಣ. ಒಂದು 2 ರಿಂದ 3 ಸ್ಪೂನ್ ಆಗುವಷ್ಟು ತುಪ್ಪವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ತುಪ್ಪ ಸ್ವಲ್ಪ ಕರಗಲಿ. ಅದಾದ ನಂತರ ನಿಮಗೆ ಯಾವ್ಯಾವ ಡ್ರೈ ಫ್ರೂಟ್ಸ್ಗಳು ಇಷ್ಟ ಆಗುತ್ತಲ್ಲ ಆ ಡ್ರೈ ಫ್ರೂಟ್ಸ್ಗಳನ್ನ ಉಪಯೋಗಿಸಿ. ಇದ್ದರೆ ಖಂಡಿತ, ಇಲ್ಲ ಅನ್ನೋದಾದರೆ ಸ್ಕಿಪ್ ಮಾಡಿ, ಏನೂ ತೊಂದರೆ ಇಲ್ಲ. ಈಗ ಬಾದಾಮಿಯನ್ನು ನಾನು ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಬಾದಾಮಿ ಮತ್ತು ಹಾಗೆ ಗೋಡಂಬಿಯನ್ನು ಕೂಡ ಮಾಡ್ಕೊಳ್ತೀನಿ. ಸೊ ನಿಮ್ಗೆ ಯಾವುದು ನಿಮ್ಗೆ ಇಷ್ಟ ಆಗುತ್ತಲ್ಲ ಅಂಥ ಡ್ರೈ ಫ್ರೂಟ್ಸ್ನ ಉಪಯೋಗಿಸಿ. ಗೋಡಂಬಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ. ಇಷ್ಟನ್ನು ಕೂಡ ಈಗ ನಾನು ಚೆನ್ನಾಗಿ ಇದು ಕಲರ್ ಸ್ವಲ್ಪ ಚೇಂಜ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡಿಕೊಂಡು ಒಂದು ಬೌಲಿಗೆ ತೆಗೆದಿಟ್ಕೊಳ್ಳೋಣ. ಈ ರೀತಿಯಾಗಿ ಆಗಿದೆ. ಸೊ ಇದನ್ನು ತೆಗೆದಿಟ್ಕೊಳ್ತೀನಿ. ನಂತರ ಇದೇ ತುಪ್ಪಕ್ಕೆ ಮತ್ತೆ ನಾನು ನಿಧಾನವಾಗಿ ಒಂದು ಬೌಲಿಗೆ ತೆಗೆದಿಟ್ಕೊಳ್ತೀನಿ. ಇದಕ್ಕೆ ಈಗ ಇದನ್ನು ತೆಗೆದ ನಂತರ ಇವಾಗ ದ್ರಾಕ್ಷಿಯನ್ನು ಸೇರಿಸ್ಕೊಳ್ಳೋಣ. ದ್ರಾಕ್ಷಿ ಇದು ಮತ್ತು ಬಾದಾಮಿ ಜೊತೆನೇ ದ್ರಾಕ್ಷಿ ಯಾಕೆ ಹಾಕಬಾರ್ದು ಅಂದರೆ, ಬಾದಾಮಿ ಜೊತೆ ದ್ರಾಕ್ಷಿ ಹಾಕಿದ್ರೆ ದ್ರಾಕ್ಷಿ ಬೇಗ ಫ್ರೈ ಆಗುತ್ತೆ, ಬಾದಾಮಿ ಬೇಗ ಫ್ರೈ ಆಗೋದಿಲ್ಲ. ಆಗ ದ್ರಾಕ್ಷಿ ಕಪ್ಪಗಾಗ್ಬಿಡುತ್ತೆ. ಬಾದಾಮಿ ಜೊತೆ ನಾವು ಹಾಕಿಬಿಟ್ರೆ, ಬಾದಾಮಿ ಅಥವಾ ಗೋಡಂಬಿ ಜೊತೆ ಹಾಕಿದ್ರೆ ಹಾಗಾಗುತ್ತೆ. ಅದಕ್ಕೆ ದ್ರಾಕ್ಷಿಯನ್ನು ಸಪ್ರೇಟಾಗಿ ನಾವು ಫ್ರೈ ಮಾಡ್ಕೋಬೇಕು ಯಾವಾಗಲೂ ಕೂಡ ಅಷ್ಟೇ. ಓಕೆ, ಸೊ ಈಗ ಆಗಿದೆ. ದ್ರಾಕ್ಷಿಯನ್ನು ಕೂಡ ಒಂದು ಸೈಡ್ ತೆಗೆದಿಟ್ಕೊಳ್ತೀನಿ. ನಂತರ 1 ಟೇಬಲ್ ಸ್ಪೂನ್ ಆಗುವಷ್ಟು ನಾವಿಲ್ಲಿ ರವೆಯನ್ನು ಸೇರಿಸ್ಕೊಳ್ಬೇಕಾಗುತ್ತೆ. ನೋಡಿ, 1 ಟೇಬಲ್ ಸ್ಪೂನ್ ಆಗುವಷ್ಟು ರವೆ, ಜಾಸ್ತಿ ಹಾಕ್ಕೊಳ್ತಿಲ್ಲ ನಾನು. ಒಂದೇ 1 ಟೇಬಲ್ ಸ್ಪೂನ್ ಆಗುವಷ್ಟು ರವೆಯನ್ನು ಹಾಕ್ಕೊಂಡು ಇದೇ ತುಪ್ಪದಲ್ಲಿ ನಾವು ಅದನ್ನು ಫ್ರೈ ಮಾಡ್ಕೊಳ್ಳೋಣ. ತುಪ್ಪ ನಾನು ಜಾಸ್ತಿ ಹಾಕ್ಕೊಂಡಿಲ್ಲ, ಒಂದು 2 ರಿಂದ 3 ಸ್ಪೂನ್ ಆಗುವಷ್ಟು ತುಪ್ಪವನ್ನು ಸೇರಿಸ್ಕೊಂಡಿದ್ದೆ. ಈಗ 1 ಟೇಬಲ್ ಸ್ಪೂನ್ ಆಗುವಷ್ಟು ರವೆಯನ್ನು ಚೆನ್ನಾಗಿ ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗಬೇಕು. ಇದು ನೋಡಿ, ಈ ರೀತಿ ಕಲರ್ ಚೇಂಜ್ ಆಗಬೇಕು. ಈಗ ಪರ್ಫೆಕ್ಟಾಗಿ ಬಂದಿದೆ ಈ ಕಲರು. ಸೊ ಈಗ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳೋಣ. ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೋಬೇಕು. ಒಂದೇ ಸಲ ಹಾಕಿದ್ರೆ ಮೇಲೆ ಉಕ್ಕಿ ಬಂದ್ಬಿಡುತ್ತೆ, ಕೈಯೆಲ್ಲ ಸ್ವಲ್ಪ ಅದ್ರ ಬಿಸಿ ತಾಗುತ್ತೆ ಕೈಗೆ. ಅದಕ್ಕೋಸ್ಕರ 1 ಕಪ್ ನೀರನ್ನು ಫಸ್ಟಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ನೀರನ್ನು ಹಾಕಿ ನಾವು ರವೆಯನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿಯಾಗಿ
ಗಟ್ಟಿ ಆಗ್ತಾ ಬರಬೇಕು. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ನೀರಲ್ಲಿ ನಾವು ಬೇಯಿಸ್ಕೊಳ್ಬೇಕು. ಅದಾದ ನಂತರ ಇವಾಗ ಇದನ್ನು ಮಿಕ್ಸ್ ಮಾಡಿಕೊಂಡು ತಗೊಳ್ತಾ ಇದ್ದೀನಿ. ಅದಾದ ನಂತರ ನಾವು ಬೇಳೆಯನ್ನು ಬೇಯಿಸ್ಕೊಂಡಿದ್ದೀವಲ್ಲ, ಆ ಬೇಳೆಯನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಹೆಸರು ಬೇಳೆಯನ್ನು ಕೂಗಿಸಿ ನಾವು ವಿಷಲ್ ಮಾಡಿಸ್ಕೊಂಡಿದ್ವಲ್ಲ, ಅದನ್ನು ಇದಕ್ಕೆ ಹಾಕ್ಕೊಳ್ಳೋಣ. ಹಾಕಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ. ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಒಂದು ಕುದಿ ಬರಲಿ. ಒಂದು ಕುದಿ ಬಂದ ನಂತರ ಈಗ ಬೆಲ್ಲವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಕರಗೋದಕ್ಕೆ ಬೆಲ್ಲ ಇಟ್ಟಿದ್ದೀವಲ್ಲ, ಆ ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀವಿ. ಸೊ ನೋಡಿಕೊಂಡು ಉಪಯೋಗಿಸಿ. ಇನ್ನೂ ಸ್ವಲ್ಪ ಸ್ವೀಟ್ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಬೆಲ್ಲವನ್ನು ನೀವು ಸೇರಿಸ್ಕೊಳ್ಬೇಕಾಗುತ್ತೆ. ಓಕೆ, ಈಗ ಚೆನ್ನಾಗಿ ಆಗಿದೆ. ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀಟಾಗಿ ಬೇಳೆ ಬೆಲ್ಲ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಓಕೆ, ನೋಡಿ ಈ ರೀತಿಯಾಗಿ. ನಂತರ ಒಂದು 2 ಸೆಕೆಂಡ್ವರೆಗೂ ಬಿಟ್ಟರೆ ಈ ಥರ ಗಟ್ಟಿ ಆಗ್ತಾ ಬರುತ್ತೆ. ಓಕೆ, ಈ ರೀತಿ ಗಟ್ಟಿ ಆಗ್ತಾ ಬರಬೇಕು. ಗಟ್ಟಿ ಆಗ್ತಾ ಬರುತ್ತೆ. ಸ್ವಲ್ಪ ಟೈಮ್ ತಗೊಳುತ್ತೆ ಫ್ರೆಂಡ್ಸ್. ಇದು ದಿಢೀರಾಗಿ ನೀವು ಮಾಡ್ಕೊಳ್ಳೋ ಅಂಥದ್ದಲ್ವೇ ಅಲ್ಲ. ಸ್ವಲ್ಪ ಟೈಮ್ ತಗೊಳುತ್ತೆ ಅಂದರೆ ಒಂದು 5ರಿಂದ 10 ನಿಮಿಷ ತಗೊಳುತ್ತೆ. ನಿಮಗೆ ಒಂದು ಒಳ್ಳೆ ಕನ್ಸಿಸ್ಟೆನ್ಸಿಗೆ ಬರಬೇಕು ಅಂದರೆ ಒಂದು 5ರಿಂದ 10 ನಿಮಿಷ ತಗೊಳುತ್ತೆ. ಸೊ ಈಗ ಸ್ವಲ್ಪ ನಾನಿಲ್ಲಿ ಗೋಧಿ ಹಿಟ್ಟಿನ ಹಲ್ವಾ ಮಾಡೋದು ನೋಡಿದ್ದೀರಲ್ಲ, ನಾನು ಮಾಡಿದ್ದೀನಿ. ಸೊ ಅದೇ ರೀತಿ ಸ್ವಲ್ಪ ಗಟ್ಟಿ ಆಗ್ತಾ ಬರಬೇಕಲ್ವ ನಮಗೆ, ಅದಕ್ಕೋಸ್ಕರ ಸ್ವಲ್ಪ ಟೈಮ್ ತಗೊಳುತ್ತೆ. ಇದೇನು ತೊಂದರೆ ಇಲ್ಲ. ಆದರೆ ನಿಮಗೆ ನಾವು ಕೇಸರಿ ಬಾತ್ ಮಾಡ್ತೀವಲ್ಲ, ಆ ಒಂದು ಇದು ಪೊಸಿಷನ್ಗೆ ಬರಬೇಕು ನಾವು ಮಾಡ್ತಿರೋ ಅಂತಹ ಒಂದು ಹಲ್ವಾ. ಓಕೆ, ಸೊ ಅಲ್ಲಿವರೆಗೂ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ, ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಬಂದರೆ ಪರ್ಫೆಕ್ಟಾಗಿ ತುಂಬ ಈಸಿಯಾಗಿ ಹೆಲ್ದಿಯಾಗಿರುವಂತಹ ರೆಸಿಪಿ ರೆಡಿ ಆಗುತ್ತೆ. ಓಕೆ, ಇದು ತಮಿಳ್ನಾಡಲ್ಲಿ ತುಂಬಾ ವಿಶೇಷವಾಗಿರುವಂತಹ ಒಂದು ಸ್ವೀಟ್ ರೆಸಿಪಿ. ಸೊ ನೀವು ಕೂಡ ಇದನ್ನು ಖಂಡಿತವಾಗ್ಲೂ ಮನೆಯಲ್ಲಿ ತಯಾರಿಸ್ತೀರಾ ಅಂತ ನಾನು ಭಾವಿಸ್ತೀನಿ. ನೋಡಿ ಈಗ ಗಟ್ಟಿ ಆಗ್ತಾ ಬರ್ತಾ ಇದೆ. ಸ್ಟವ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡಿದ್ದೀನಿ, ಹೈ ಫ್ಲೇಮ್ ಮಾಡ್ಕೊಂಡಿಲ್ಲ ನಾನು. ಹೀಗೆ ಮಿಕ್ಸ್ ಮಾಡ್ತಾ ಗಟ್ಟಿ ಮಾಡ್ಕೊಳ್ಳೋಣ. ಇದನ್ನು ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಆಮೇಲೆ ನೀವು ಇದನ್ನು ಸ್ಟವ್ ಆಫ್ ಮಾಡಿದ್ಮೇಲೂ ಇದು ಗಟ್ಟಿ ಆಗುತ್ತೆ ಅಂತ ಖಂಡಿತ ಅನ್ಕೋಬೇಡಿ. ಇದು ಗಟ್ಟಿ ಆಗೋದೇ ಇಲ್ಲ. ಇದೇ ಒಂದು ಸ್ಟ್ರೆಚರಲ್ಲಿ ಇರುತ್ತೆ. ಸೊ ನೀವು ಎಷ್ಟೇ ದಿನ ಇಟ್ಟು ತಿಂದರೂ ಕೂಡ ಇದನ್ನು ಕನಿಷ್ಠ ಅಂದರೂ ಒಂದು 4ರಿಂದ 5 ದಿನದವರೆಗೂ ಇಟ್ಕೊಂಡು ತಿನ್ಬೋದು ನೀವು. ಅಷ್ಟು ಚೆನ್ನಾಗಿರುತ್ತೆ. ವಿತೌಟ್ ಫ್ರಿಡ್ಜ್ ಇಲ್ದಲೇ ಇಟ್ಕೊಂಡು ತಿನ್ಬೋದು. ಓಕೆ, ಸೊ ಈಗ ಇದಕ್ಕೆ ನಾನು ಡ್ರೈ ಫ್ರೂಟ್ಸ್ನು ಕೂಡ ಹಾಕ್ಕೊಂಡಿದ್ದೀನಿ. ಡ್ರೈ ಫ್ರೂಟ್ಸ್ ಹಾಕಿದ ನಂತರ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಪರ್ಫೆಕ್ಟಾಗಿ ಇದಾಗಿದೆ. ಇಷ್ಟಾದರೆ ಸಾಕು. ಈಗ ಪ್ಯಾನ್ ಎಲ್ಲ ನೋಡಿ ತಳ ಬಿಡ್ತಾ ಇದೆ ಅಲ್ವಾ, ಇದು ಕರೆಕ್ಟಾಗಿ ಆಗಿದೆ. ಈಗ ನಾವು ಇದನ್ನು ಸ್ಟವ್ನ ಆಫ್ ಮಾಡಿಕೊಂಡು ತಗೊಳ್ಳೋಣ. ಬೇಕು ಅಂದರೆ ಇಲ್ಲಿ ಇನ್ನೊಂದು ಸ್ವಲ್ಪ ತುಪ್ಪವನ್ನು ಸೇರಿಸ್ಕೋಬೇಕು. ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸಾಕು ತುಪ್ಪ ಅನ್ನೋದಾದರೆ ಅಲ್ಲಿಗೆ ಸ್ಟಾಪ್ ಮಾಡ್ಬೋದು ನೀವು. ಈಗ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ತಗೊಳ್ಳೋಣ. ನೋಡಿದ್ರಲ್ಲ, ತುಂಬಾ ಈಸಿಯಾಗಿ ಮಾಡುವಂತಹ ಹೆಲ್ದಿಯಾಗಿರುವಂತಹ ಒಂದು ಹೆಸರು ಬೇಳೆಯ ಒಂದು ಹಲ್ವಾ ಅಂತಲೂ ಹೇಳ್ಬೋದು, ಅಥವಾ ಒಂದು ಹೊಸ ರೆಸಿಪಿ ಅಂತಲೂ ಹೇಳ್ಬೋದು. ನೀವು ಖಂಡಿತವಾಗ್ಲೂ ಒಂದ್ಸಲ ತಯಾರಿಸಿ ಹೇಗೆ ಬಂತು ಅಂತ ತಪ್ಪದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ತೀರಾ ಅಂತ ನಾನು ಭಾವಿಸ್ತೀನಿ. ರುಚಿಯಾಗಿರುವಂಥ ಈಸಿಯಾಗಿರುವಂತಹ ಬಾಯಲ್ಲಿಟ್ಟರೆ ಬೆಣ್ಣೆಯಂತೆ ಕರಗುವ ತಮಿಳುನಾಡಿನ ಸ್ಪೆಷಲ್ ಸ್ವೀಟ್ ರೆಸಿಪಿ ರೆಡಿಯಾಗಿದೆ. ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ. ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು.